ಜೆಬಿಎ ಎಲೆಕ್ಷನ್ಗೆ ಹಣಕಾಸಿನ ಕೊರತೆ ಕಾರಣನಾ? ರಾಜ್ಯ ಚುನಾವಣಾ ಆಯೋಗಕ್ಕೆ ಹಣ ಬಿಡುಗಡೆ ಮಾಡಿಲ್ಲ ಸರ್ಕಾರ. ಜೆಬಿಎ ಚುನಾವಣೆಗೆ ರಾಜ್ಯ ಸರ್ಕಾರದಿಂದಲೇ ಹಿನ್ನಡೆ ಆಗ್ತಾ ಇರೋದು. ಜೆಬಿಎ ಚುನಾವಣೆ ನಡೆಸಲು ರಾಜ್ಯ ಸರ್ಕಾರಕ್ಕೆ ಆಸಕ್ತಿ ಇಲ್ವಾ? ಚುನಾವಣೆ ಮುಂದೂಡಬೇಕು ಅನ್ನುವ ಕಾರಣಕ್ಕಾಗಿ ಹಣವನ್ನ ಬಿಡುಗಡೆ ಮಾಡಿಲ್ವಾ? ಈಗಾಗಲೇ ಈ ಒಂದು ಸ್ಟೇಟ್ಮೆಂಟ್ ಇದೆಯಲ್ಲ, ಅಂದ್ರೆ ಚುನಾವಣೆ ನಡೆಸೋದಕ್ಕೆ ಹಣಕಾಸಿನ ಕೊರತೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಜೆಬಿಎ ಎಲೆಕ್ಷನ್ಗೆ ಸಂಬಂಧಪಟ್ಟ ಹಾಗೆ ರಾಜ್ಯ ಚುನಾವಣಾ ಆಯೋಗಕ್ಕೆ ಹಣ ಬಿಡುಗಡೆ ಸರ್ಕಾರ ಮಾಡ್ತಾ ಇಲ್ಲ ಅನ್ನುವಂತಹ ವಿಚಾರ ಸಂಬಂಧಪಟ್ಟ ಹಾಗೆ ಚುನಾವಣೆ ಮುಂದೂಡೋದಕ್ಕೆ ಹಣ ಬಿಡುಗಡೆ ಮಾಡ್ತಾ ಇಲ್ವ ಸರ್ಕಾರ? 3-4 ಬಾರಿ ಪತ್ರವನ್ನ ಬರೆದ್ರೂ ಸರ್ಕಾರ ಹಣ ಬಿಡುಗಡೆ ಮಾಡ್ತಾ ಇಲ್ಲ. ನ್ಯೂಸ್ 18ಗೆ ರಾಜ್ಯ ಚುನಾವಣಾ ಆಯೋಗದ ಕಾರ್ಯದರ್ಶಿ ಮಾಹಿತಿಯನ್ನ ಕೊಟ್ಟಿದ್ದು, ರಾಜ್ಯ ಚುನಾವಣಾ ಆಯೋಗದ ಕಾರ್ಯದರ್ಶಿ ಅಮರೇಶ್ ಎಚ್ ಈಗಾಗಲೇ ಈ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಎಲೆಕ್ಷನ್ಗೆ ಬಜೆಟ್ ಅಲ್ಲಿ 150 ಕೋಟಿ ಮೀಸಲಿಟ್ಟಿದ್ದು ಸರ್ಕಾರ. ನಗರಾಭಿವೃದ್ಧಿ ಇಲಾಖೆಯಿಂದ ಬಿಡುಗಡೆ ಆಗಬೇಕಾಗಿದೆ ಹಣ. ಆದ್ರೆ ಇದುವರೆಗೂ ಖರ್ಚು ವೆಚ್ಚಕ್ಕೆ ಹಣವನ್ನ ಸರ್ಕಾರ ಬಿಡುಗಡೆ ಮಾಡಿಲ್ಲ. ಬೇಗ ಹಣ ರಿಲೀಸ್ ಮಾಡಿ ಅಂತ ಚುನಾವಣಾ ಆಯೋಗ ಕೇಳ್ಕೊಳ್ತಾನೆ ಇದೆ. ಆದ್ರೆ ಇಲ್ಲಿ ರಾಜ್ಯ ಸರ್ಕಾರ ಆ ಹಣವನ್ನ ಬಿಡುಗಡೆ ಮಾಡ್ತಾ ಇಲ್ಲ. ಚುನಾವಣೆ ಕೂಡ ಆಗೋದಕ್ಕೆ ಅವಕಾಶನೇ ಮಾಡಿಕೊಡ್ತಿಲ್ಲ. ಆಯುಕ್ತರು ಜೆಬಿಎ ಅವರು ನಮಗೆ ಒಂದು ಲೆಟರ್ ಬರೆದರು. ಎಟ್ ಎ ಟೈಮ್ ಮೇ ತಿಂಗಳಲ್ಲಿ ಇವೆಲ್ಲ ಇದ್ರ ಜೊತೆಗೆ ಎಕ್ಸಾಮ್ ವೆರಿಫಿಕೇಷನ್ಸ್ ಎಲ್ಲ ಬರುತ್ತೆ, ಆನ್ಸರ್ಸ್ ಶೀಟ್ಸು ಅನ್ನೋದನ್ನು ಕೂಡ ಅವರು ಇಂಡೈರೆಕ್ಟಾಗಿ ಹೇಳ್ಕೊಂಡು 3-4 ಕಾರಣಗಳನ್ನು ಕೊಟ್ಟು ಅವರು ನಮಗೆ ಪತ್ರ ಬರೆದ್ರು. ಅಂದರೆ ರಾಜ್ಯ ಚುನಾವಣಾ ಆಯೋಗಕ್ಕೆ ಇದನ್ನು ಸ್ವಲ್ಪ ಒಂದು 2-3 ತಿಂಗಳಾದರೂ ಹಾಕಿದರೆ ನೆಕ್ಸ್ಟ್ ನಾವು ಈಸಿಯಾಗಿ ಎಲ್ಲ ಗ್ರೌಂಡ್ ಸ್ಟಾಫ್ಗಳನ್ನು ಚುನಾವಣೆಗೆ ಕೊಡ್ಬೋದು ಅಂತ. ಆ ಹಿನ್ನೆಲೆಯಲ್ಲಿ ಈ ಥರ ಬರೆದಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ರಾಜ್ಯ ಚುನಾವಣಾ ಆಯೋಗದಿಂದ ಮಾನ್ಯ ಮುಖ್ಯ ಕಾರ್ಯದರ್ಶಿಗಳಿಗೆ ಈ ಥರ ಬರೆದಿದ್ದಾರೆ, ತಮ್ಮ ಅಭಿಪ್ರಾಯ ಏನು ಅಂತ ಕೇಳಲಾಗಿ ಏಪ್ರಿಲ್ ತಿಂಗಳು ಕೊನೆ ವಾರದವರೆಗೂ ನಮಗೆ, ಅಂದರೆ ಈ ನಿನ್ನೆ ಮೊನ್ನೆವರೆಗೂ ನಮಗೆ ಇನ್ನೂವರೆಗೂ ಅಪ್ರೋಪ್ರಿಯೇಷನ್ ಆಗಲಿ ಆಫ್ಟರ್ ಬಜೆಟ್ ಆದ ತಕ್ಷಣ ಬರ್ತಕ್ಕಂಥದ್ದಾಗಲಿ ಬಂದಿಲ್ಲ. ಸೊ ನಾವು ತಯಾರಿ ಕೆಲವೊಂದು ಪೂರ್ವಭಾವಿ 2 ತಿಂಗಳು ಮುಂಚೆನೇ ಮಾಡ್ಕೊಳ್ಳೋಂಥ ಕೆಲವೊಂದು ಕಾರ್ಯಗಳಿರ್ತದೆ. ಆ ಹಣದ ಅಥವಾ ಬಜೆಟ್ರಿ ಕೊರತೆಗಾಗಿ ನಾವು ಯಾವ ಕಾರ್ಯನೂ ಮಾಡೋಕ್ಕಾಗಿಲ್ಲ ಸದ್ಯಕ್ಕೆ. ಸ್ಟೇಟ್ ಎಲೆಕ್ಷನ್ ಕಮಿಷನ್ಗೆ ಅರ್ಬನ್ ಲೋಕಲ್ ಬಾಡೀಸಿಗಾಗಿ ಸುಮಾರು 150 ಕೋಟಿ ಚಿಲ್ಲರೆ ಬಜೆಟ್ರಿ ಅಲೋಕೇಶನ್ ಇದೆ ನಮಗೆ. ಈ ವರ್ಷದಲ್ಲಿ ಎಷ್ಟು ಒಂದು 5 ಕಾರ್ಪೊರೇಷನ್ಸ್ ಬರುತ್ತೆ ಕರ್ನಾಟಕ ಸುತ್ತಮುತ್ತ, ಪ್ಲಸ್ ಲೋಕಲ್ ಅದರ್ ಅರ್ಬನ್ ಲೋಕಲ್ ಬಾಡೀಸ್ ಎಲೆಕ್ಷನ್ಸ್ ಇರುತ್ತೆ. ಸೊ ಹಂತವಾಗಿ ಬಂದ್ಕೊಂಡು ಹೋಗ್ತಾ ಇರ್ತದೆ. ಸೊ ಅಲ್ಲೂ ಕೂಡ ರಿಸರ್ವೇಷನ್ಗಾಗಿ ಮಾನ್ಯ ಘನ ಉಚ್ಚ ನ್ಯಾಯಾಲಯದಲ್ಲಿ ಪ್ರಕರಣಗಳು ದಾಖಲಾಗಿದ್ದಾವೆ. ಸೊ ಅಲ್ಲೂ ಕೂಡ ನಿರೀಕ್ಷಣೆಯಲ್ಲಿದೆ, ಯಾವಾಗಾದರೂ ಬರ್ಬೋದು ನಮಗೆ. ಸೊ ಆ ನಿಟ್ಟಿನಲ್ಲಿ ಅವರು ಕ್ವಾರ್ಟರ್ಲಿ 25% ಥರ ಬಿಡುಗಡೆ ಮಾಡ್ಕೊಂಡು ಹೋಗ್ತಾರೆ. ಫಸ್ಟ್ ಕ್ವಾರ್ಟರ್ಲಿ ನಮಗಿನ್ನೂ ನಿರೀಕ್ಷಣೆಯಲ್ಲಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕಾರ್ತಿಕ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಾರ್ತಿಕ್, ಈಗಾಗಲೇ ಜೆಬಿಎ ಚುನಾವಣೆ ಆಗೋದೇ ಸರ್ಕಾರಕ್ಕೆ ಬೇಡವಾ ಅನ್ನುವಂತಹ ಪ್ರಶ್ನೆಯನ್ನ ಈಗಾಗಲೇ ಮೂಡುವ ಹಾಗೆ ಮಾಡಿರುವಂಥದ್ದು. ಯಾಕಂದ್ರೆ ಹಣಕಾಸಿನ ವಿಚಾರದಲ್ಲಿ ಕೇಳಿದ್ರು ಕೂಡ ಇನ್ನೂ ರಾಜ್ಯ ಸರ್ಕಾರ ಅದನ್ನ ಕೊಡದೇ ಇರುವಂಥದ್ದು, ಬಿಡುಗಡೆ ಮಾಡದೇ ಇರುವಂಥದ್ದು ರಾಜ್ಯ ಸರ್ಕಾರಕ್ಕೆ ಹಾಗಾದ್ರೆ ಈ ರೀತಿಯ ಚುನಾವಣೆ ಆಗೋದು ಬೇಡವಾ ಅನ್ನುವ ಪ್ರಶ್ನೆಯನ್ನ ಮೂಡಿಸ್ತಾ ಇದೆ. ನವಿತಾ ಜೈನ್, ನಿಶ್ಚಿತವಾಗಿ ಈ ಪ್ರಶ್ನೆ ಉದ್ಭವವಾಗುತ್ತೆ. ಅಧಿಕಾರ ವಿಕೇಂದ್ರೀಕರಣದಲ್ಲಿ ನಾವು ನಂಬಿಕೆನ ಇಟ್ಟಂಥವ್ರು ಅನ್ನುವಂಥ ಮಾತನ್ನು CM ಸಿದ್ದರಾಮಯ್ಯನವರು ಪದೇ ಹೇಳ್ತಾರೆ. ಆದರೆ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದೆ, CM ಸಿದ್ದರಾಮಯ್ಯನವರೇ ಸ್ವತಃ CM ಆಗಿ ಸಿದ್ದರಾಮಯ್ಯನವರೇ ಇದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ಜೆಬಿಎ ಚುನಾವಣೆಯನ್ನು ಮಾಡೋದಕ್ಕೆ ಉಚ್ಚ ನ್ಯಾಯಾಲಯ ಈಗಾಗಲೇ ಸೂಚನೆಯನ್ನು ಕೂಡ ಕೊಟ್ಟಿದೆ. ಆದರೆ ರಾಜ್ಯ ಚುನಾವಣಾ ಆಯೋಗಕ್ಕೆ ಸರ್ಕಾರ ಒಂದೇ ಒಂದು ರೂಪಾಯಿಯನ್ನು ಹಣ ಬಿಡುಗಡೆ ಮಾಡದೇ ಇರುವಂಥ ಕಾರಣಕ್ಕಾಗಿ ಈ BBMP ಚುನಾವಣೆಗೆ ಹಿನ್ನಡೆ ಆಗ್ತಾ ಇದೆ. ಇದಕ್ಕೆ ಸರ್ಕಾರವೇ ನೇರ ಹೊಣೆಯನ್ನು ಹೊರಬೇಕಾಗತ್ತೆ. ಅಂದರೆ ಈಗಾಗಲೇ ಈ ಚುನಾವಣೆಗೆ ಸಂಬಂಧಪಟ್ಟಂತೆ ಹಣವನ್ನು ಬಿಡುಗಡೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ 2-3 ಬಾರಿ ರಾಜ್ಯ ಚುನಾವಣಾ ಆಯೋಗ ಪತ್ರವನ್ನು ಕೂಡ ಬರೆದಿದೆ. ಆದರೆ ಆ ಪತ್ರ ಬರೆದ ನಂತರವೂ ಕೂಡ ಒಂದೇ ಒಂದು ರೂಪಾಯಿಯನ್ನು ಹಣ ಬಿಡುಗಡೆ ಮಾಡದೇ ಇರುವಂಥ ಕಾರಣಕ್ಕಾಗಿ ಸರ್ಕಾರಕ್ಕೆ ಚುನಾವಣೆ ನಡೆಸೋದಕ್ಕೆ ಮನಸ್ಸಿಲ್ವ ಅನ್ನುವಂಥ ಪ್ರಶ್ನೆಗಳು ಸಹಜವಾಗಿ ಉದ್ಭವ ಆಗುತ್ತೆ. ಜೊತೆಗೆ ಈಗಾಗಲೇ ರಾಜ್ಯ ಚುನಾವಣಾ ಆಯೋಗಕ್ಕೆ ಉಚ್ಚ ನ್ಯಾಯಾಲಯ ಸೂಚನೆಯನ್ನು ಕೊಟ್ಟಿತ್ತು, ಜೂನ್ 30ರ ಒಳಗಾಗಿ ನೀವು ಚುನಾವಣೆಯನ್ನು ನಡೆಸಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಅದಾದ ನಂತರದಲ್ಲಿ ಚುನಾವಣೆಗೆ ಮಾಡಿರುವಂಥ ಸಿದ್ಧತೆಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೂಡ ಉಚ್ಚ ನ್ಯಾಯಾಲಯ ಕೇಳಿತ್ತು. ಆ ಒಂದು ಸಂದರ್ಭದಲ್ಲಿ ರಾಜ್ಯ ಚುನಾವಣಾ ಆಯೋಗ
ಸರ್ಕಾರಕ್ಕೆ ರಾಜ್ಯ ಚುನಾವಣಾ ಆಯೋಗ ನ್ಯಾಯಾಲಯಕ್ಕೆ ಅಫಿಡವಿಟ್ ಅನ್ನು ಕೂಡ ಸಲ್ಲಿಕೆ ಮಾಡಿದೆ. ಅದರಲ್ಲಿ ಸ್ಪಷ್ಟವಾಗಿ ಅವರು ಉಲ್ಲೇಖವನ್ನು ಮಾಡಿದ್ದಾರೆ. ಸಿಬ್ಬಂದಿಯ ಕೊರತೆ ಜೊತೆಗೆ ಹಣಕಾಸನ್ನು ಬಿಡುಗಡೆ ಮಾಡದೇ ಇರುವಂಥದ್ದನ್ನು ಅಲ್ಲಿ ಉಲ್ಲೇಖವನ್ನು ಕೂಡ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಯಾವ ರೀತಿಯಾಗಿ ಉತ್ತರ ಕೊಡುತ್ತೆ ಅನ್ನೋದನ್ನು ಕಾದು ನೋಡಬೇಕು. ಒಟ್ಟಾರೆಯಾಗಿ ಈ ಒಂದು ರಾಜ್ಯ ಚುನಾವಣಾ ಆಯೋಗಕ್ಕೆ ಒಂದೇ ಒಂದು ರೂಪಾಯಿಯನ್ನು ಇವರು ಹಣ ಬಿಡುಗಡೆ ಮಾಡದೇ ಇರುವಂಥದ್ದಿಲ್ಲ, ಇದು ಸ್ಪಷ್ಟವಾಗಿ ಗೊತ್ತಾಗ್ತದೆ. ಸರ್ಕಾರಕ್ಕೆ ಈ ಒಂದು GBA ಚುನಾವಣೆಯನ್ನು ನಡೆಸೋದಕ್ಕೆ ಮನಸ್ಸೇ ಇಲ್ವಾ ಆಗಿದ್ರೆ ಅನ್ನುವಂಥ ಪ್ರಶ್ನೆಗಳನ್ನು ಹುಟ್ಟು ಹಾಕ್ತದೆ. ಜೊತೆಗೆ ಇಲ್ಲಿ ಇನ್ನೂ ಒಂದು ವಿಚಾರನ ಗಮನಿಸಬೇಕು. 138 ಕೋಟಿಯನ್ನು ರಾಜ್ಯ ಚುನಾವಣಾ ಆಯೋಗ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಕೂಡ ಸಲ್ಲಿಸಿರುತ್ತೆ GBA ಚುನಾವಣೆಯ ನಡೆಸೋದಕ್ಕೋಸ್ಕರವಾಗಿ. ಆದರೆ ಇದನ್ನು ಹಂತ ಹಂತವಾಗಿ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಬೇಕಿತ್ತು. ಆದರೆ ಇದುವರೆಗೂ ಮೊದಲ ಕಂತಿನ ಹಣವನ್ನೇ ರಾಜ್ಯ ಸರ್ಕಾರ ಬಿಡುಗಡೆ ಮಾಡದಿರುವಂಥ ಕಾರಣಕ್ಕಾಗಿ ರಾಜ್ಯ ಚುನಾವಣಾ ಆಯೋಗಕ್ಕೆ ಚುನಾವಣೆಗೆ ಸಂಬಂಧಪಟ್ಟಂತೆ ಸಿದ್ಧತೆಗಳನ್ನ ಮಾಡಿಕೊಳ್ಳೋದಕ್ಕೂ ಕೂಡ ಹಿನ್ನಡೆಯಾಗಿದೆ. ಇದುವರೆಗೂ ಹಣ ಬಿಡುಗಡೆ ಆಗದಿರುವಂಥ ಕಾರಣಕ್ಕಾಗಿ ರಾಜ್ಯ ಚುನಾವಣಾ ಆಯೋಗದ ಬಳಿ ಚುನಾವಣೆ ನಡೆಸೋದಕ್ಕೆ ಇಂಕ್ ಕೂಡ ಅಲ್ಲಿ ಲಭ್ಯ ಇಲ್ಲ. ಇಂಕನ್ನು ಅವರು ಮತದಾನದ ದಿನ ಏನು ಬಳಕೆ ಮಾಡಲಾಗತ್ತಲ್ಲ, ಮತದಾರರ ಕೈಗೆ ಬಳಕೆಯನ್ನು ಮಾಡಲಾಗತ್ತಲ್ಲ, ಆ ಒಂದು ಇಂಕನ್ನು ಖರೀದಿ ಮಾಡೋದಕ್ಕೂ ಕೂಡ ಈ ಒಂದು ಚುನಾವಣಾ ಆಯೋಗದ ಬಳಿ ಹಣ ಇಲ್ಲದಿರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಜೊತೆಗೆ ಬೇರೆ ಬೇರೆ ಕಾರ್ಯಗಳಿಗೂ ಕೂಡ ಹಣದ ಅವಶ್ಯಕತೆ ಇರುತ್ತೆ. ಆದರೆ ಒಂದೇ ಒಂದು ರೂಪಾಯಿಯನ್ನು ಇವರು ಹಣ ಬಿಡುಗಡೆ ಮಾಡದಿರುವಂಥ ಕಾರಣಕ್ಕಾಗಿ GBA ಚುನಾವಣೆಗೆ ಈಗಾಗಲೇ ಹಿನ್ನಡೆ ಆಗ್ತದೆ. ಇದಕ್ಕೆ ಸಂಬಂಧಪಟ್ಟಂತೆ ನ್ಯೂಸ್ 18 ಬಳಿ ಮಾಹಿತಿಯನ್ನು ರಾಜ್ಯ ಚುನಾವಣಾ ಆಯೋಗದ ಕಾರ್ಯದರ್ಶಿಯಾಗಿರುವಂಥ ಅಮರೇಶ್ ಅವರು ಹೇಳ್ಕೊಂಡಿರ್ತಕ್ಕಂಥದ್ದು. ಅವರು ಸ್ಪಷ್ಟವಾಗಿ ಉಲ್ಲೇಖವನ್ನು ಕೂಡ ಮಾಡ್ತಾರೆ. ಒಂದು ಕಂತಿನ ಹಣವೂ ಕೂಡ ಇವರು ಬಿಡುಗಡೆಯನ್ನು ಮಾಡಿಲ್ಲ ಅನ್ನುವಂಥದ್ದನ್ನು ಇದು ಸ್ಪಷ್ಟವಾಗಿ ಗೊತ್ತಾಗ್ತದೆ. ರಾಜ್ಯ ಸರ್ಕಾರಕ್ಕೆ GBA ಚುನಾವಣೆಯನ್ನು ನಡೆಸೋದಕ್ಕೆ ಎಲ್ಲೋ ಒಂದು ಕಡೆ ಮನಸ್ಸಿಲ್ವಾ ಆಗಿದ್ರೆ ಅನ್ನುವಂಥ ಒಂದು ಪ್ರಶ್ನೆಯನ್ನು, ಅನುಮಾನವನ್ನು ಕೂಡ ಹುಟ್ಟು ಹಾಕ್ತಾ ಇದೆ. ನವಿತಾ ಜೈನ್. ಓಕೆ, ಥ್ಯಾಂಕ್ ಯು ಕಾರ್ತಿಕ್ ಡೀಟೇಲ್ಸ್ಗೆ.